ಮುತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು ಎತ್ತಿ ತಂದೆ ಎಲ್ಲಿಂದ. ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ಕಾನೂನು ಅರಿವು ಮತ್ತು ನೆರವು. ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಕಂದಾಯ, ತಾಲೂಕು ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ಕಾನೂನು ಅರಿವು ಮತ್ತು ನೆರವು ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕೋಬ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಎಲ್ಲ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮತದಾನದ ಹಕ್ಕನ್ನು ಹೊಂದಿರುವ ಯುವಕ ಯುವತಿಯರಿಗೆ ಮತದಾನದ ಉದ್ದೇಶಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಇಲಾಖೆಗಳು ತಮ್ಮ ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೂಲಕ ಸ್ಥಳೀಯವಾಗಿ ಜಾಗೃತಿ ಮೂಡಿಸಬೇಕು ಎಂದರು. ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಿವರಾಜ್ ಅವರು ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಎಲ್ಲರೂ ಮತದಾನ ಹಕ್ಕನ್ನು ಪಡೆಯಬೇಕೆಂಬ ಆಶಯದೊಂದಿಗೆ ಘನ ಸರ್ಕಾರ ಈ ಜಾಗೃತಿಯನ್ನು ಮೂಡಿಸುತ್ತಿದೆ. ಎಲ್ಲರೂ ಕಡ್ಡಾಯವಾಗಿ ಮತ ಹಾಕಿಸಬೇಕು ಎಂದು ತಿಳಿಸಿದರು. ಗ್ರೇಡ್ 2 ತಹಸೀಲ್ದಾರರಾದ ಸತ್ಯಮ್ಮ ಅವರು ಮಾತನಾಡಿದರು. ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್ ದಂಡಪ್ಪನವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮತದಾನ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಗಂಡ್ಮಕ್ಕಾಗಿರೋದು ಹೆಣ್ಮಕ್ಕಾಗಿರೋದು ಅವ್ರಿಗೆಲ್ಲರಿಗೂ ರೈಟ್ಸ್ ಇದೆ. ಬಟ್ ಎಲೆಕ್ಷನ್ ನಿಂದಿರ್ಬೇಕಂದ್ರೆ ನಿಮಗೂ ಕೂಡ ಒಂದು 50% ಬರಲಿ ಅನ್ನೋದು ನನ್ನ ಆಸೆ. ಇವತ್ತು ಈ ಒಂದು ಮತದಾರ ದಿನಾಚರಣೆ ಯಾಕೆ ಅಂದ್ಕೊಂಡಿದ್ದೀವಿ ಅಂತಂದ್ರೆ, ಪ್ರತಿಯೊಂದು ಮನೆ ಪಕ್ಕದಲ್ಲಿ ಇರ್ಬೋದು ಅಥವಾ ಬಾಜು ಇರ್ಬೋದು, ಊರಲ್ಲಿ ಇರ್ಬೋದು, ಈಗೆಲ್ಲರೂ ಕೆಲಸ ಕಾರ್ಯಗಳನ್ನು ಬಿಟ್ಟು ದುಡಿಯಕ್ಕೆ ಹೋಗಿರ್ತಾರೆ. ಅವರಿಗೆ ನೀವು ಕರೆದು ನಿಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡ್ರಿ, ಅರಿವು ಮೂಡಿಸ್ರಿ ಅಂತೇಳಿ ತಮ್ಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅವೇರ್ನೆಸ್ ಕೊಡುವುದರ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಘನ ಸರ್ಕಾರ ಇವತ್ತಿನ ದಿನ ರಾಷ್ಟ್ರೀಯ ಮತದಾರ ದಿನಾಚರಣೆ ತಮಗೆಲ್ಲ ತಿಳಿದಿರುವ ಹಾಗೆ ನಾವೆಲ್ಲ ಇವಾಗ ಪ್ರತಿಜ್ಞೆ ನಿಧಿ ಮಾಡಿದ್ವಿ. ಏನು ಆಸೆ ಆಮಿಷಗಳಿಗೆ ಜಾತಿ ಲಿಂಗ ಯಾವುದಕ್ಕೂ ಭೇದ ಭಾವ ಮಾಡಿದೆವು ಮತವನ್ನು ಹಾಕ್ಬೇಕಂತ. ಬಟ್ ವಾಸ್ತವದಲ್ಲಿ ಏನು ನಡೀತಾ ಇದೆ, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೋವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಮಾಡ್ಕೋಬೇಕು ಕೂಡ. ಸೊ ಹಾಗಾಗಿ ಒಂದು ವಿವೇಚನೆಯಿಂದ ಮತ ಹಾಕೋದು ಅಷ್ಟೇ ಇಂಪಾರ್ಟೆಂಟು. ಇವತ್ತಿನ ಥೀಮ್ ಕೂಡ ಅದೇ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಅನ್ನೋದು. ಖಚಿತವಾಗಿ ಓಟ್ ಹಾಕಿ ನಿಜ, ಬಟ್ ಯಾವುದಕ್ಕೆ ಹಾಕ್ಬೇಕು, ನಮ್ಮ ದೇಶದ ಏಳಿಗೆಗಾಗಿ ಯಾರು ದುಡಿತಾರೋ ಅವ್ರಿಗೆ ಮತವನ್ನು ಹಾಕುವಂಥ ವಿವೇಚನೆ ನೀವು ಬಳಸ್ಬೇಕಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕಾಲ ಕಳೆದಂತೆಲ್ಲ ನಮ್ಮ ಮತದಾನದ ರೀತಿ, ನಮ್ಮ ದೇಶದ್ದು ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ. ವೋಟಿಂಗ್ ನಡೆಸುವಂಥದ್ದು ಕಾರ್ಯಕ್ಕೆ ಅಷ್ಟು ಸುಲಭದ ಕಾರ್ಯ ಅಲ್ಲ. ಸರ್ ಹೇಳಿದ್ರೆ ಐ ಅಕ್ಸೆಪ್ಟ್ ಸೀನಿಯರ್ಸ್ ಅವ್ರದ್ದು ತಪ್ಪುಗಳು ಸಣ್ಣ ಪುಟ್ಟ ಹಂತದಲ್ಲಿ ಟೈಪಿಂಗಲ್ಲಿ ಆಗಲಿ ಅದಾಗ ಮುಖ್ಯ ಕಾರ್ಯನಿರ್ವಾಹಕರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸ್ವೀಪ್ ಕಮಿಟಿ ಅಂತಿದೆ. ಸ್ವೀಪ್ ಅಂತಂದ್ರೆ ಸಿಸ್ಟಮೆಟಿಕ್ ವೋಟ್ ಎಲೆಕ್ಟ್ರಲ್ ಪಾರ್ಟಿಸಿಪೇಟ್ ಅಂತೇಳಿ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಎಲೆಕ್ಷನ್ ಫಂಕ್ಷನ್. ಅಂದ್ರೆ ಎಲೆಕ್ಷನ್ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿಸೋಕೆ ಮತ್ತು ಎಲೆಕ್ಷನ್ ಅಲ್ಲಿ ಬಹಳ ಜನ ಏನೇನು ಮಾಡ್ಬೇಕಂದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಎಲ್ಲರಿಗೆ ನಾವು ಅವೇರ್ನೆಸ್ ಕೊಡ್ತೀವಿ, ಎಲ್ಲರೂ ವೋಟ್ ಹಾಕಂತ ಹೇಳ್ತೀವಿ. ಆಮೇಲೆ ಈಗ ರೀಸೆಂಟ್ ಆಗಿ ನಾವು ಈ ಡೇಗೆ ಮುಂಚೆನೆ ನಮ್ಮ ಡಿಸ್ಟ್ರಿಕ್ಟ್ ಜಿಲ್ಲಾ ಸಿಒ ನೇತೃತ್ವದಲ್ಲಿ ಒಂದು ಎಲ್ಲರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಮಾಡ್ತಾ ಇದ್ವಿ. ಈ ನ್ಯಾಷನಲ್ ವೋಟರ್ಸ್ ಡೇದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ದಾರೆ. ಅಂದ್ರೆ ಅವ್ರು ಪ್ರಬಂಧ ಸ್ಪರ್ಧೆಯಲ್ಲಿ ಹೈಸ್ಕೂಲ್ PU ಬರೆದಿದ್ದಾರೆ. ಅವ್ರು ಕೂಡ ನಾವು ಇವತ್ತು ಪ್ರಶಸ್ತಿ ಪತ್ರ ಕೊಡ್ತಾ ಇದ್ದೀವಿ, ಸಭೆಯಲ್ಲಿ ಕೊಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಈ ಒಂದು ಎಲೆಕ್ಷನ್ ಇದೇನಿದೆಯಲ್ಲ, ರಾಷ್ಟ್ರೀಯ ಮತದಾರ ದಿನಾಚರಣೆ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ಬೇಕಂದ್ರೆ ನಾವು ಕೂಡ ವೋಟ್ ಮಾಡೋಣ, ಎಲ್ಲರಿಗೂ ವೋಟ್ ಹಾಕ್ಲಿಕ್ಕೆ ಅವೇರ್ನೆಸ್ ಕೊಡೋಣ, ಜಾಸ್ತಿ ಎಲ್ಲ ವೋಟ್ ಮಾಡಿಕೊಂಡು ನಾವೊಂದು ಸದೃಢವಾದ ಭಾರತವನ್ನು ಕಟ್ಟೋಣ ಅಂತೇಳಿ ಯುವ ಜನರಿಗೆ ಇದರ ಉದ್ದೇಶ ಏನಪ್ಪ, ಮತದಾರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂದರೆ ಪ್ರಪ್ರಥಮವಾಗಿ ಮತದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಯುವ ಜನರಿಗೆ, ಯುವಕರಿಗೆ ಮತ್ತು ಯುವತಿಯರಿಗೆ ಮತದಾನ ಮಾಡಲೇಬೇಕಂತ ಒಂದು ಸ್ಫೂರ್ತಿದಾಯಕವಾಗಿ ಈ ಮತದಾರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಸರ್ಕಾರದವರು ಒಂದು ಸುತ್ತೋಲೆ ನಡೆಸಿದ್ದಾರೆ. ಅದು ರಾಷ್ಟ್ರೀಯ ದೇಶದಲ್ಲಿ ಭಾರತ ದೇಶದಲ್ಲಿ ಮತದಾನ ಮಾಡತಕ್ಕಂಥ ಹಕ್ಕಿರುವುದರಿಂದ ಯಾಕೆ ಯುವಕರಿಗೆ ನಾವು ಇದು ಪ್ರಾಶಸ್ತ್ಯ ನೀಡಬೇಕು ಮತದಾನ ನೀಡಲಿಕ್ಕೆ ಅಂದಾಗ, ಪ್ರತಿ ವಿಷಯದಲ್ಲಿ ದೇಶದಲ್ಲಿ ಪ್ರಜೆಗಳನ್ನು ನಾವು ಆಯ್ಕೆ ಮಾಡಿ ಯಾವುದೇ ಸಾರ್ವಜನಿಕ ಚುನಾವಣೆಗಳಲ್ಲಿ ಮತದಾನ ನೀಡತಕ್ಕಂಥ ಹಕ್ಕನ್ನು ಕೊಟ್ಟಾಗ ಆ ಹಕ್ಕಿನಿಂದ ಮೌಲ್ಯ ಎಷ್ಟು ಒಳಗೊಂಡಿರ್ತದೆ. ನಾವು ಇವತ್ತು ಕಂಡು ಉದ್ದೇಶ ಇದರಿಂದ ಆಗ್ತಕ್ಕಂಥ ಹಿನ್ನೆಲೆಯಿಂದ ಇದರ ಉದ್ದೇಶಗಳನ್ನು ಏನು ಮಾಡಬೇಕು ನಾವು ಅಂದಾಗ, ಸಾರ್ವಜನಿಕ ಚುನಾವಣೆಗಳಲ್ಲಿ ಭಾಗವಹಿಸಿ ಮಾಡುವುದು, ಮತದಾನ ಮಾಡ್ತಕ್ಕಂಥದ್ದು ನಾವು ಪಾಲ್ಗೊಳ್ತಕ್ಕಂಥ ಹಕ್ಕಿದು. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಸಾರ್ವಜನಿಕ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತದಾನ ಹಾಕಬೇಕು. ಆಮೇಲೆ ನಿನ್ನೆ ಟಿವಿಯಲ್ಲಿ ನೋಡಿದ್ವಿ, ಯಾವುದೋ ಒಂದು ಹರಿಯಾಣ ರಾಜ್ಯ ಮುಖ್ಯಮಂತ್ರಿ ಓಟೇ ಇಲ್ಲಂತೆ.
ಮುಖ್ಯಮಂತ್ರಿ ಓಟ್ ಹಾಕಿ ಹೋಗಾದ್ರೆ ಓಟಿಲ್ಲ ನೋಡಿ, ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ಸೊ ಇವೆಲ್ಲ ತಪ್ಪುಗಳಿದ್ದಾವೆ. ಅಧಿಕಾರಿ ವರ್ಗದವರು ಇದನ್ನು ಸರಿಪಡಿಸಿಕೊಂಡಾಗ ಮಾತ್ರ ಈ ಮತದಾರ ದಿನಾಚರಣೆ ಅಥವಾ ವೋಟರ್ ಲಿಸ್ಟ್ ದಿನಾಚರಣೆಗೆ ಅರ್ಥಗರ್ಭಿತವಾಗ್ತದೆ. ಆಮೇಲೆ ಈ ಒಂದು ವೋಟರ್ ಲಿಸ್ಟ್ ಒಂದು ವರ್ಷ ಮುಂಚಿತವಾಗಿ ಗ್ರಾಮ ಪಂಚಾಯತಿ ಮತ್ತು ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ ಸರ್ವೆ ಕಾರ್ಯ ಮಾಡಬೇಕು. ಈಗ ಆಯ್ತು ರೀ, ಒಂದು ತಿಂಗಳ ಬಿಟ್ಟು ಟೈಮ್ ಕೊಟ್ಟಿದ್ವಿ, ವೋಟರ್ ಲಿಸ್ಟ್ ಸೇರಿಸಿದ್ರಿ. ಸೊ ಊರಾಗ ಅಭಿಯಾನ ಆಗಬೇಕು. ಯಾರು ವೋಟರ್ ಲಿಸ್ಟ್ ಸೇರಿಲ್ಲ ಮನೆ ಮನೆಗೆ ಹೋಗ್ಬೇಕು. ಏನಮ್ಮ ನೀವು ವೋಟರ್ ಲಿಸ್ಟ್ ತಗೋಬೇಕು, ಇಂಥ ಮನೆ ಇಷ್ಟೇ ವಾರ್ಡು, ಎಷ್ಟು ಜನ ವೋಟ್ ಇನ್ನೂ ಸೇರಿಸಿಲ್ಲ, ಇಮಿಡಿಯೇಟ್ ಅಲ್ಲೇ ಸ್ಪಾಟ್ ತಗೋಬೇಕು. ಅವೆಲ್ಲ ಆ ಮತದಾರರು ತಾಲೂಕು ಬಂದು ಅರ್ಜಿ ಕೊಡ್ಬೇಕಂದ್ರೆ ತಾಳ್ಮೆ ಇಲ್ಲ. ಏನು ಮಾಡೋಕಪ್ಪ, ಜೆರಾಕ್ಸ್ ಒಂದು ರೂಪಾಯಿ ಖರ್ಚು ಮಾಡಿದೆ, ಅಫಿಡವಿಟ್ ಕೊಟ್ಟೆ, ಮತ್ತು ಅಫಿಡವಿಟ್ ಕೊಡಬೇಕು. ಓ ನಿಮ್ಮ ದೌರ ಮನೆ ಆದೋನಿ, ಗಂಡ ಮನೆ ಶಿರುಗುಪ್ಪ, ನನ್ನ ಮತದಾರ ಪಟ್ಟಿಯಲ್ಲಿ ಇರೋದಿಲ್ಲ, ಆದೋನಿ ಇಲ್ಲ ಅಂತ ಅಫಿಡವಿಟ್ ಕೊಡಬೇಕು. ಮತದಾನ ಕುರಿತು ನಡೆಸಲಾದ ಪ್ರಬಂಧದಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಪ್ಯಾನೆಲ್ ವಕೀಲರಾದ ಎನ್ ಅಬ್ದುಲ್ ಸಾಬ್ ಮಲ್ಲಿಗೌಡ, ಟಿ ವೆಂಕಟೇಶ್ ನಾಯಕ್, ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯ ಮೇಲ್ವಿಚಾರಕಿ ಹೇಮಾವತಿ, ಹಿರಿಯ ಆರೋಗ್ಯ ನಿರೀಕ್ಷಕ ಎಚ್ ಭೀಮರಾಜ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369